ನಾವು ಮಾಡಿದ ತಪ್ಪಿಗೆ ಮುಂದಿನ ತಲೆಮಾರೋದಕ್ಕೆ ಬೆಲೆ ತೆರಬೇಕಾಗತ್ತೆ. ನೋಡಿ 2055ರಲ್ಲಿ ನಮ್ಮ ಈಗಿನ ನೀರಿನ ಬೇಡಿಕೆಗಿಂತ 55% ಜಾಸ್ತಿ ನಾವು ಜಾಸ್ತಿ ನೀರು ಬೇಕಾಗುತ್ತೆ. ಆದರೆ ನೀರೆಲ್ಲಿದೆ? ಈಗಲೇ ನೀರಿನ ಕೊರತೆಯಲ್ಲಿದ್ದೀವಿ. ನಾವು ನೀರೆಲ್ಲಿಂದ ತರ್ತೀವಿ? ಸಮುದ್ರದಿಂದ ತರ್ತೀವ? ಎಲ್ಲ ನದಿಗಳಿಗೂ ಯೋಜನೆ ಮಾಡಿ ಮುಗಿಸಿದ್ದೀವಿ. ಅಂಡರ್ಗ್ರೌಂಡು ಒಣಗೋಗ್ತಾ ಇದೆ. ಇಂಥ ಹೊತ್ತಿನಲ್ಲಿ ಏನು ಮುಂದಿನ ದಾರಿ ಏನು? ಯಾರೂ ಯೋಚನೆ ಮಾಡಿಲ್ಲ. ಇವತ್ತು ಪ್ರತಿ ಸರಿಯೂ ಕೂಡ ಒಳ್ಳೆಯ ಮಳೆ ಬಂದಾಗ ನಿದ್ದೆ ಮಾಡ್ತೀವಿ, ನೀರು ಹಿಡಿಯೋ ಕೆಲಸ ಮಾಡಲ್ಲ. ಕೆರೆಗಳನ್ನು ಹೂಳು ತೆಗೆಯೋದಕ್ಕಿಂತ ಮೊದಲು ನಾನು ಯಾವತ್ತೂ ಹೇಳ್ತೀನಿ, ತಲೆ ಹೂಳು ತೆಗಿಬೇಕು ಅಂತ. ಆ ತಲೆ ಹೂಳು ತೆಗೆಯೋ ಕೆಲಸ ಆಗಿಲ್ಲ ಕರ್ನಾಟಕದಲ್ಲಿ. ಅದು ಈ ನದಿಗಳನ್ನು ಕುಂತು ಕಾಡನ್ನು ನಾಶ ಮಾಡಿ ಇದನ್ನು ಮಾಡ್ತಾ ಮರದ ಬೆಲೆ ಎಷ್ಟು ಅಂತ ಗೊತ್ತಾಗಿದೆ, ಒಳ್ಳೆಯ ಗಾಳಿಯ ಬೆಲೆ ಎಷ್ಟು ಅಂತ ನಮ್ಗೆ ಗೊತ್ತಾಗಿದೆ. ಕೊರೋನಾ ಬಂದಾಗ ಗೊತ್ತಾಯ್ತಲ್ಲ. ನೋಡಿ, ಅವತ್ತು ಒಂದು ಸಿಲಿಂಡ್ರಿಗೆ 700 ರೂಪಾಯಿನೋ 800 ರೂಪಾಯಿ ಇತ್ತು. ICU 3 ಸಿಲಿಂಡ್ರ್ ಬೇಕಾಗಿತ್ತು ಒಂದು ದಿವಸ ಬದುಕಿಸೋದಕ್ಕೆ. ಇವತ್ತು ಮರಗಳು ಎಷ್ಟು ಒಳ್ಳೆಯ ಗಾಳಿ ಕೊಡ್ತಾ ಇದೆ, ಅದ್ರ ಬೆಲೆ ನಮಗೆ ಗೊತ್ತಿಲ್ಲ. ಏನು ಮಾಡ್ಬೋದು ಅಂದರೆ ನಾನು ಹೇಳೋದಿಷ್ಟೇ, ಇಷ್ಟು ನಾಶ ಆಗ್ತಾಯಿದೆ ಅಂತ ನಾವು ಇದು ಮಾಡಬಹುದು. ಈಗಾರೆ ಉಳಿಸಿರೋರಿಂದ ಪಾಠ ತಗೊಳ್ಳೋಣ.